ಒಂದು ಕಾಲದಲ್ಲಿ ಸೂರ್ಯಮುಖ ಹಳ್ಳಿ ಎಂದು ಕರೆಯಲ್ಪಡುವ ಚುರುಕು ಗ್ರಾಮದಲ್ಲಿ ಅರ್ಜುನ ಎಂಬ ಕುತೂಹಲಮಯ ಚಿಕ್ಕ ಮಗುವೊಂದು ವಾಸಿಸುತ್ತಿತ್ತು. ಒಂದು ಬೆಳಗಿನ ಹೊತ್ತಿನಲ್ಲಿ ಗ್ರಾಮದ ಉದ್ಯಾನದಲ್ಲಿ ಓಡುತ್ತಿರುತ್ತಿದ್ದಾಗ ಅರ್ಜುನ ಫೌಂಟನ್ ಬಳಿ ಏನೋ ಹೊಳೆಯುತ್ತಿರುವುದನ್ನು ಗಮನಿಸಿದನು. ಅದು ಚಿಕ್ಕ ಚರ್ಮದ ಪರ್ಸ್ ಆಗಿತ್ತು. ಅದರೊಳಗೆ ನೋಡಿದರೆ ಕೆಲವು ನಾಣ್ಯಗಳು ಮತ್ತು ಶ್ರೀಮತಿ ಮೀರಾ ಎಂಬ ಹೆಸರಿನ ಕಾರ್ಡಿದ್ದವು. ಅರ್ಜುನ ಗೊತ್ತಾಯಿತು, ಯಾರೋ ಇದನ್ನು ಕಳೆದುಕೊಂಡಿದ್ದರ ಕಳವಳಪಡುತ್ತಿದ್ದಾರೆ. ಆತನು ತಕ್ಷಣ ಅದನ್ನು ಹಿಂತಿರುಗಿಸಲು ನಿರ್ಧರಿಸಿದ. ಅರ್ಜುನ ಶ್ರೀಮತಿ ಮನೆಗೆ ಓಡಿಹೋದನು. ಪರ್ಸ್ ಅನ್ನು ಹಸ್ತಾಂತರಿಸಿದಾಗ ಅವರು ಸಂತೋಷದಿಂದ ನಗಿದರು ಮತ್ತು ಹೃತ್ಪೂರ್ವಕ ಧನ್ಯವಾದ ಹೇಳಿದರು. ತಮ್ಮ ಕೃತಜ್ಞತೆಯ ಸಂಕೇತವಾಗಿ ಅವರು ಅರ್ಜುನಗೆ ಚಿನ್ನದ ಚಿಕ್ಕ ಚಾಮ್ ನೀಡಿದರು. ಅರ್ಜುನನ ಸತ್ಯನಿಷ್ಠೆಯ ಕಥೆ ಸೂರ್ಯಮುಖ ಹಳ್ಳಿಯಲ್ಲಿ ಎಲ್ಲೆಡೆ ಹರಡಿತು ಮತ್ತು ಎಲ್ಲರೂ ಅವನ ದಯೆಯ ಮನಸ್ಸನ್ನು ಮೆಚ್ಚಿದರು. ಆ ದಿನದಿಂದ ಅರ್ಜುನ ಅರ್ಥಮಾಡಿಕೊಂಡನು,